ಈಗ ಕ್ರಿಕೆಟರ್ಸ್ ಅಂತ ಬಂದಾಗ ಫಿಸಿಕಲ್ ಫಿಟ್ನೆಸ್ ಇಸ್ ದ ನೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದ್ರ ಜೊತೆ ಮೆಂಟಲ್ ಫಿಟ್ನೆಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಅಂಡ್ ವಿದೌಟ್ ದಟ್ ಯು ಕಾಂಟ್ ಸಕ್ಸೀಡ್. ಬಟ್ ನೀವು ಅಂಪೈರ್ ಆಗಿದ್ದು ನಿಮ್ ಪ್ರಿಪರೇಷನ್ ಯಾವ ತರ ಇರುತ್ತೆ ಮತ್ತೆ ನಿಮ್ ಫಿಟ್ನೆಸ್ ಲೆವೆಲ್ ಯಾವ ತರ ಇರಬೇಕು? ಈಗ ನಾವು ಪ್ರಿಪರೇಷನ್ ಅಂತ ಬಂದಾಗ ನಾನು ಒಂದು ಎಕ್ಸಾಂಪಲ್ 4 ಡೇ ಗೇಮ್ ಎಕ್ಸಾಂಪಲ್ ನಾರ್ಮಲಿ ಯಾಕೆ ನಾನು 4 ಡೇ ರಂಜಿ ಟ್ರೋಫಿ ಗೇಮ್ ಫಸ್ಟ್ ಕ್ಲಾಸ್ ಕೊಡೋದಂದ್ರೆ ಗೇಮ್ಸ್. ನಮ್ಮ ಡೊಮೆಸ್ಟಿಕ್ ಕ್ರಿಕೆಟ್ ಈಸ್ ವೆರಿ ಸ್ಟ್ರಾಂಗ್, ವೆರಿ ಟಫ್ಲಿ ಪ್ಲೇಡ್ ಕ್ರಿಕೆಟ್ ಇದು. ಯಾವ್ದು ಮೋಸ್ಟ್ ಚಾಲೆಂಜಿಂಗ್ ಸರ್? ಡೊಮೆಸ್ಟಿಕ್ ಕ್ರಿಕೆಟ್ ಅಂಪೈರಿಂಗ್ ಮಾಡೋದಾ ಅಥವಾ ಐಪಿಎಲ್ ಮ್ಯಾಚ್ ಅಲ್ಲಿ ಅಂಪೈರಿಂಗ್ ಮಾಡೋದಾ? ನನ್ನ ಪರ್ಸನಲ್ ಒಪಿನಿಯನ್ ಡೊಮೆಸ್ಟಿಕ್ ರಂಜಿ ಟ್ರೋಫಿ ಗೇಮ್ ಮೋರ್ ಚಾಲೆಂಜಿಂಗ್. ಯಾಕಂದ್ರೆ ನಾರ್ಮಲಿ ಜಾಸ್ತಿ ನಾವು 4 ಡೇ ಗೇಮ್ ಲಾಂಗರ್ ಫಾರ್ಮ್ಯಾಟ್ ರೆಡ್ ಬಾಲ್, ಹ್ಮ್. ದ ಬಾಲ್ ಟಾಕ್ಸ್ ಮೋರ್. ರೆಡ್ ಬಾಲ್. ಹ್ಮ್. ಇದ್ರಲ್ಲ. ಸೊ ನನಗನ್ಸುತ್ತೆ ದಟ್ ಈಸ್ ಅ ರಿಯಲ್ ಟೆಸ್ಟ್. ನನ್ಗಷ್ಟ ಆಸ್ ಅನ್ ಅಂಪೈರ್ ಅಷ್ಟೇ ಅಲ್ಲ, ದ ಪ್ಲೇಯರ್ ಆಲ್ಸೋ ದಟ್ಸ್ ಅ ರಿಯಲ್ ಗ್ರೈಂಡ್, ಅದು ರಿಯಲ್ ಟೆಸ್ಟ್. ಹ್ಮ್. ಕಮಿಂಗ್ ಟು ಯುವರ್ ಕ್ವೆಶ್ಚನ್, ನಾವು ಪ್ರಿಪರೇಷನ್ ಅಂತಂದ್ರೆ ನಾವು ಪ್ರೀವಿಯಸ್ ಡೇನ ನಾವು ಹೋಗಿ ಪ್ರಿಪೇರ್ ಆಗ್ತೀವಿ. ವಿ ಅಂಡರ್‌ಸ್ಟ್ಯಾಂಡ್ ನಾವು ಕಂಡೀಷನ್ಸ್ ಯಾವ ರೀತಿ ಇದಾವೋ, ಡಿಫರೆಂಟ್ ಕಂಡೀಷನ್. ನಾವು ಸೌತ್‌ನಾಗ ಬ್ಯಾರೆ ಟೈಪ್ ಆಫ್ ಪಿಚಸ್ ಇರ್ತಾವ. ಹ್ಮ್. ವೆನ್ ವಿ ಗೋ ಟು ದ ನಾರ್ತ್ ಲಿಟಲ್ ವಿಂಟರ್ ಟೈಮ್ ಅಲ್ಲಿ ಬ್ಯಾರೆ ಇರ್ತಾವ. ವೆಸ್ಟ್ ಈಸ್ ಮೋರ್ ಆಫ್ ಅ ರೆಡ್ ಸಾಯಿಲ್. ಹ್ಮ್. ಅಲ್ಲಿ ಬ್ಯಾರೆ, ಈಸ್ಟ್‌ನಾಗ ಹೋದ್ರೆ ಸ್ವಲ್ಪ ಬ್ಯಾರೆ ಟೈಪ್ ಇರ್ತಾವ. ವೆದರ್ ಕಂಡೀಷನ್ಸ್ ಯಾವ ರೀತಿ ಇರ್ತದ. ಸೊ ಎಲ್ಲ ವಿ ಗೆಟ್ ಯೂಸ್ ಟು ಇಟ್. ಅಂದ್ರೆ ನಾವು ಮೆಂಟಲಿ ವಿ ಪ್ರಿಪೇರ್ ವಾಟ್ ಈಸ್ ವಾಟ್ ಈಸ್ ಕಮಿಂಗ್ ಅಂತ ನಮ್ಗೆ ಪ್ರಿಪೇರ್ ಆಗ್ತೀವಿ. ಡು ಯು ವಿಜುವಲೈಸ್ ಸರ್? ನೀವು ವಿಜುವಲೈಸ್ ಮಾಡ್ತೀರೇನ್ರಿ ನೆಕ್ಸ್ಟ್ ಡೇ ಕೂತ್ಕೊಂಡು ಓಕೆ ದಿಸ್ ಇಸ್ ಹೌ ಐ ಆಮ್ ಪ್ರಾಬ್ಲಿ ಗೋನು ಅಂಪೈರ್ ಅಂಡ್ ದಿಸ್ ಇಸ್ ದ ಬ್ಯಾಟ್ಸ್ಮನ್ ಆರ್ ದ ಬೌಲರ್ ದಟ್ಸ್ ಬಾಲಿಂಗ್ ಅಂತ? ಹಾಂ. ನಾವು ವಿಜುವಲೈಸ್ ಮಾಡ್ತೇವಿ, ಬಟ್ ನಾಟ್ ಸ್ಪೆಸಿಫಿಕ್ ಬೌಲರ್ ಆರ್ ಬ್ಯಾಟ್ಸ್ಮನ್. ಹ್ಮ್. ಅಗೇನ್ ನಾನು ಅವಾಗ ಹೇಳಿದಂಗೆ ವಿ ಆರ್ ಅಂಪೈರಿಂಗ್ ಫಾರ್ ದ ಬಾಲ್. ಹ್ಮ್. ವಾಟ್ ಬಾಲ್ ಸೇಸ್ ವಿ ಶುಡ್ ಬಿ ಏಬಲ್ ಟು ಫೋಕಸ್. ಸೊ ನಾವು ಇಫ್ ಯು ಆರ್ ಫೋಕಸಿಂಗ್ ಆನ್ ದ ಬಾಲ್, ಫಾಲೋ ದ ಬಾಲ್, ಫಾಲೋ ದ ಬಾಲ್, ದಟ್ಸ್ ಅ ರೂಟೀನ್. ನಾವೆಷ್ಟು ಬಾಲ್ ಫಾಲೋ ಮಾಡ್ತೀವಿ, ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಸೊ ನೀವು ದೊಡ್ಡ ಪ್ಲೇಯರ್ ಇದ್ದಾರೆ, ಚಿಕ್ಕ ಪ್ಲೇಯರ್ ಇದ್ದಾರೆ, ಯು ಕೀಪ್ ದಟ್ ಔಟ್. ಇಲ್ಲ ಅಂತಂದ್ರೆ ನಿಮಗೆ ಬೇಸಿಕಲಿ ಇಶ್ಯೂ ಆಗುತ್ತೆ. ಕರೆಕ್ಟಾ? ನಾನು ಒಂದು ಎಕ್ಸಾಂಪಲ್ ಹೇಳ್ರಿ. ಈಗ ಲೆಟ್ಸ್ ಸೇ ಐ-ಪಿ-ಎಲ್ ಗೇಮ್, ಹ್ಮ್. ಎನಿ ಗೇಮ್, ನಾವು ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಮುಗೀತು. ನಾವು ಸಡನ್ಲಿ ಮ್ಯಾಚ್ ಮುಗಿದ್ಮೇಲೆ ಯಾರನ್ನ ಹೋಟೆಲ್ ರೂಮಿಗೆ ಹೋಗಿ ಇದು ಯಾರಾದ್ರೂ ಫೋನ್ ಮಾಡಿ ಇವತ್ತು ಆ ಪ್ಲೇಯರ್ ಚಲೋ ಆಡಿದ ಅಂತಂದ್ರೆ, ಬಟ್ ನೀವು ಬಿಲೀವ್ ಮಾಡೋದಿಲ್ಲ, ನಾವು ಯಾವ ಟೀಮ್ ಗೆದ್ದಾರ ಅಂತ ನಮ್ಗೆ ನೆನಪಿರೋದಿಲ್ಲ. ಯಾರು ಸೀರಿಯಸ್ಲಿ? ಆ ಟೀಮ್ ಸ್ಕೋರ್ ಎಷ್ಟು ಆಗೈತೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ನೀವು ಸ್ಕೋರ್ ಕಾರ್ಡ್ ನೋಡಂಗೇ ನಾವು ಇಲ್ಲ? ಸ್ಕೋರ್ ನೋಡೋದಿಲ್ಲ, ಬ್ಯಾಟ್ಸ್ಮನ್ ಎಷ್ಟು ರನ್ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ವಿ ಆರ್ ಹ್ಮ್. ಇಂಟು ಅವರ್ ಓನ್ ಝೋನ್. ನಾವು ಹ್ಮ್. ಯಾರು ಗೆದ್ರು, ಯಾರು ಸೋತ್ರು, ಯಾರು ಬ್ಯಾಟ್ಸ್ಮನ್ ನಮ್ಗೆ ಅವೆಲ್ಲ, ಯಾಕಂದ್ರೆ ವಿ ಆರ್ ದೇರ್. ಇಟ್ ಈಸ್ ಅ ಪ್ರೊಫೆಷನ್ ಫಾರ್ ಅಸ್ ಆಲ್ಸೋ. ಸೊ ನಾವು ವಿ ಆರ್ ಫೋಕಸಿಂಗ್ ಆನ್ ದಟ್. ಅಗೇನ್ ಐ ಆಮ್ ಸೇಯಿಂಗ್ ಫೋಕಸ್ ಆನ್ ದ ಬಾಲ್ ಅಷ್ಟೇ ನಮ್ಗೆ ಅಷ್ಟೇ. ಗೊತ್ತು.